ನಿಂಗೆ ಐತಾನೆ ಏನಾಗಿದೆ ಕಣ್ಣು? ಸರಿ ಇಲ್ಲ ಚೆನ್ನಾಗಿತ್ತ. ತಿಂಡಿ ತಿಂಡಿ ಏನ್ ರೊಟ್ಟಿ ಮಾಡ್ತೀಯ? ರೊಟ್ಟಿ 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 ರೊಟ್ಟಿಗೇನು? ಚಟ್ನಿ ಇದು ಟೊಮೆಟೊ ಹಣ್ಣಿನ ಗೊಜ್ಜು ಟೊಮೆಟೊ ಮತ್ತೆ ಇದು ಗಿಣ್ಣ ಗಿಣ್ಣ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಗಿಣ್ಣ 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 ಮಾಡಲ್ಲ ಗಿಣ್ಣ ಗಾಡಿ ಗಾಡ್ಬೇಡ. ನಮ್ಮಮ್ಮ ನೋಡಿ ಎಷ್ಟು ನಾಚ್ಕೋತಾರೆ. ಈ ಸೀರೆನೆಲ್ಲ ಹೋಗೆ ನೋಡಿ ಇನ್ನೊಂದು ಚೆನ್ನಾಗಿರೋ ಸೀರೆಯಲ್ಲಿ ವಿಡಿಯೋ ಮಾಡು ಅಂತ. ಈ ಸೀರೆ ಚೆನ್ನಾಗಿಲ್ಲ, ಚೆನ್ನಾಗಿ ಕಾಣ. ನಿನ್ನೆ ನೈಟು ನಮ್ಮಮ್ಮ ಹಸುವಿನ ಗಿಣ್ಣನ ಬೇಯಿಸ್ಬಿಟ್ಟು ರೆಡಿ ಮಾಡಿಟ್ಟಿದ್ದಾರೆ. ಅದು ಬೆಳಗ್ಗೆ ಆಗೋದ್ರೊಳಗೆ ಎಷ್ಟು ಚೆನ್ನಾಗಿ ಹಾರಿ ಏನು ಸಖತ್ತಾಗಿದೆ ನೋಡಿ. ನೋಡಿ ನಮ್ಮಮ್ಮ ಕಟ್ ಮಾಡ್ತಾ ಇದ್ದಾರೆ ಇದನ್ನು. ಹಸುವಿನ ಗಿಣ್ಣ ಎಷ್ಟು ಸಖತ್ತಾಗಿ ರೆಡಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ನಮ್ಮಮ್ಮ ಎತ್ತಿ ತೋರಿಸ್ತಾರೆ ಎಷ್ಟು ಚೆನ್ನಾಗಿ ಬಿಟ್ಬಿಟ್ಟಿದೆ. ಇವನ್ನು ಅದೇನು ಕಟ್ ಮಾಡಿದಾರಲ್ಲ ಅದಕ್ಕೂ ಕೂಡ ಅಂದರೆ ಆ ಸ್ಪೂನಿಗೂ ಕೂಡ ಅಂಟಾಗ ಅಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರ್ತಾಯಿದೆ. ಯಾರಿಗೆಲ್ಲ ಗಿಣ್ಣ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ. ತುಂಬ ವರ್ಷ ಆದಮೇಲೆ ನಾನು ತಿಂತಾಯಿದ್ದೆ. ಒಂದು ಬಸ್ ಸಾಕು ತಿನ್ನು. ನೋಡ್ತಾ ಇರ್ಬೋದು, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನಲಿಕ್ಕೆ ಅಷ್ಟೇ ರುಚಿ. ನೆನ್ನೆ ಅಮ್ಮ ಆ್ಯಕ್ಚುಲಿ ಅಣ್ಣನ ಮನೆಯಿಂದ ಗೀ ಬಾಲ್ ಕೊಟ್ಟು ಕಳಿಸಿದ್ರು. ಗೀ ಬಾಲಿಂದ ಇವತ್ತು ಗಿಣ್ಣ ಮಾಡಿದ್ದಾರೆ. ಎಷ್ಟೋ ವರ್ಷ ಆದಮೇಲೆ ತಿಂತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ತುಂಬ ಸಖತ್ತಾಗಿದೆ. ಹಾಗೆ ಇವತ್ತು ನಮ್ಮಮ್ಮ ಅದ್ರ ಜೊತೆಗೆ ರೊಟ್ಟಿ ಜೊತೆಗೆ ಮತ್ತು ಏನು ಟೊಮೊಟೊ ಚಟ್ನಿ ಕೂಡ ಮಾಡ್ತಾಯಿದ್ದಾರೆ. ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಆಲ್ರೆಡಿ ಇದು ಕಾಫಿ ಮಾಡಿಟ್ಟಿದ್ದಾರೆ. ಇಲ್ಲೆಲ್ಲ ಟೊಮೊಟೊ ಚಟ್ನಿ ಮಾಡಿಟ್ಟಿದ್ದಾರೆ. ಈಗ ರೊಟ್ಟಿ ಮಾಡಲಿಕ್ಕೆ ನೋಡಿ ಅನ್ನ ಹಾಕ್ಕೊಳ್ತಾ ಇದ್ದಾರೆ. ನೋಡಿ ಅದೊಂದು ಕಪ್ ಅಕ್ಕಿ ಹಿಟ್ಟಿಗೆ ಎಷ್ಟು ಅನ್ನ ಹಾಕ್ಕೊಳ್ತಾರೆ ಅಂತ ಹೇಳಿ. ಇದನ್ನು ಇನ್ನೊಂಚೂರು ಉಪ್ಪು ಹಾಕು. ಚಮಚೆಲ್ಲ ಹಾಕಿ ತೆಗೆದು ಇನ್ನೊಂಚ ನೋಡಿ ಅನ್ನ ಮತ್ತು ಇವರು ನೀರೇನು ಬಿಸಿ ಮಾಡ್ಕೊಂಡಿಲ್ಲ. ಬಿಸಿ ಮಾಡ್ಕೊಳ್ಳೋದಕ್ಕಿಂತ ಯಾಕಂದರೆ ಅನ್ನ ಬಿಸಿ ಬಿಸಿ ಇದೆಯಲ್ಲ ಅದಕ್ಕೋಸ್ಕರ ಅನ್ನ ನೀರು ಉಪ್ಪು ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದಾರೆ. ತುಂಬ ಸಣ್ಣಕ್ಕಾಗಬೇಕು, ಅದು ಚೆನ್ನಾಗಿ ಮೆತ್ಕೊಳ್ತಾ ಇದ್ದಾರೆ. ಅಕ್ಕಿ ಹಿಟ್ಟೇನಾದರೂ ಲೈಕ್ ಅನ್ನ ಬಿಸಿ ಬಿಸಿ ಇದೆಯಲ್ಲ ತೆಳುವಾಯಿತು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಅನ್ನ ಹಾಕ್ಕೊಳ್ತಾ ಇದ್ದಾರೆ. ಇವತ್ತು ಅಕ್ಕಿ ರೊಟ್ಟಿಗೆ ಗಿಣ್ಣ, ಹಸುವಿನ ಗಿಣ್ಣ ತಿಂತಾಯಿದ್ದೀವಿ. ನಾವೆಲ್ಲ ಚಿಕ್ಕವರಿದ್ದಾಗ ಏನಂತ ಹೇಳಿದರೆ ಬರೀ ಗಿಣ್ಣನೇ ತಿಂತಾಯಿದ್ದು. ರೊಟ್ಟಿಗಿಂತ ಅವಾಗ ಅದು ಗಿಣ್ಣ ತಿಂದ್ಬಿಟ್ಟೆ ಅವತ್ತು ಫುಲ್ ಡೇ ನಮಗೆ ಹೊಟ್ಟೆ ತುಂಬ ಹೋಗ್ತಾಯಿತ್ತು. ಆ ರೀತಿ ತಿಂತಾಯಿದ್ದು. ಇವಾಗೆಲ್ಲ ಎಲ್ಲಿ ನೋಡ್ತಾ ಇದ್ದಿಲ್ಲ ಅಕ್ಕಿ ಹಿಟ್ಟವ್ರು ಎಷ್ಟು ಚೆನ್ನಾಗಿ ನೀಟಾಗಿ ಸಣ್ಣಕ್ಕೆ ಅಂದರೆ ರೊಟ್ಟಿ ಮಾಡಲಿಕ್ಕೆ ಒಂದು ಅದಕ್ಕೆ ಕಲಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಅವರು 2 ಭಾಗ ಮಾಡಿಕೊಂಡ್ರು. ಯಾಕಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಇಟ್ಟಿದ್ರೆ ಈಸಿಯಾಗಿ ನಾದ್ಬೋದು. ಇನ್ನೊಂದು ಸ್ವಲ್ಪ ಮಾಡ್ತಾ ಇನ್ನೊಂದಷ್ಟು ನಾದ್ಕೋತಾರೆ ನೋಡಿ. ಮತ್ತು ಸ್ವಲ್ಪ ಅದಕ್ಕೆ ಹಿಟ್ಟು ಹಾಕ್ಕೊಂಡ್ರು. ಯಾಕಂತ ಹೇಳಿದ್ರೆ ಹಿಟ್ಟು ತೆಳುವಾಗಬಾರ್ದು, ಅಂದರೆ ಲೈಕ್ ಮಾಡಬೇಕಾದ್ರೆ ಅಂತ ಹೇಳಿ ಹೀಗೆ ಎರಡನ್ನೂ ಸೇರಿಸ್ಕೊಂಡು ನಾದ್ಕೊಳ್ತಾ ಇದ್ದಾರೆ.
ಇದನ್ನು ಅವರು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡ್ರು, ಯಾಕಂದರೆ ಅಗಲ ಪಾತ್ರೆಯಲ್ಲಿ ಕಲಸೋಕ್ಕೆ ಈಸಿ ಆಗುತ್ತೆ ಅಂತೇಳಿ ಈ ಪಾತ್ರೆಯಲ್ಲಿ ಕಲಿಸ್ಕೊಂಡು ನೋಡಿ ಕಲಿಸ್ಕೊಂಡು ಈಗ ಆಲ್ರೆಡಿ ತಡ್ತಾ ಇದ್ದಾರೆ. ಅವ್ರು ತಟ್ಟೋದು ನೋಡಿ ತಟ್ಟೆ ಮೇಲೆ ತೊಡ್ತಾಯಿದ್ರು. ಇವಾಗ ಬೋಸಿ ನಾವು ಈ ಕಾಲದಲ್ಲಿ ಮಾಡಲಿಕ್ಕೆ ಇವರೆಲ್ಲ ಯಾವ ರೀತಿ ನಾವೇನಕೊಳ್ಳುತ್ತೆ ಅಂತೀವಿ ನೀಟಾಗಿ ಅದು ಪಾತ್ರೆ ನೋಡಿ ಯಾವ ರೀತಿ ಇದೆ. ಮತ್ತು ಇನ್ನು ರೌಂಡಕ್ಕೆ ಒಲೆಯಲ್ಲಿ ಮಾಡೋ ಟೇಸ್ಟೇ ಬೇರೆ ರೀ ಅದು. ನೋಡಿ ಮತ್ತೆ ರೊಟ್ಟಿ ಆಯ್ತಲ್ಲ. ನೋಡಿ ನಮ್ಮಮ್ಮ ನನಗೆ ತಟ್ಟೆಗೆ ಹಾಕ್ಬಿಡೋಕ್ಕೆ ಅಂತೇಳಿ ತಟ್ಟೆ ಕೊಟ್ಬಿಟ್ಟೋದಕ್ಕೆ ರೊಟ್ಟಿನ ನಮಗೆ ಒಲೆ ಹತ್ತಿರ ಇಡ್ತಾರೆ, ಇನ್ನೂ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಅದ್ರ ಜೊತೆಗೆ ನಮ್ಮಮ್ಮ ಇರ್ತೇಳಿ ಇವತ್ತು ಅಕ್ಕಿ ರೊಟ್ಟಿ ಏನಮ್ಮ ನೋಡಿ. ಅದು ನೋಡಲಿಕ್ಕೆ ಸಖತ್ತಾಗಿದೆ ಅಂತ ಇವಾಗ ಜೊತೆಗೆ ನೋಡಿ. ಮತ್ತೆ ಇಲ್ಲ ಇದೆ ಬಾಯಲ್ಲಿ ಇರ್ಬೇಕಾ ಇದನ್ನು ನಮ್ಮಮ್ಮ ಲಕ್ಷ್ಮ ಹಾಕ್ಬಿಟ್ಟು ಅಲ್ಲಿ ನೋಡಿ, ಅಲ್ಲಿ ಕೂತ್ಕೋ, ಅಲ್ಲ ಅಲ್ಲಿ ಹೋಗ್ಕೊಡ್ದು ಅಲ್ಲಿ ಅವರಿದ್ದಾರೆ ಪಪ್ಪಿ.
ನಮ್ಮಮ್ಮ ತಟ್ಟೆಗೆ ಹಾಕ್ಕೊಡ್ತಾ ಇದ್ದಾರೆ ಗಿಣ್ಣನ. ಇವಾಗ ನೋಡ್ತಾ ಇದ್ದೀರಲ್ಲ, ರೊಟ್ಟಿ ಹಾಕ್ಬಿಟ್ಟು ಒಂದು ತಟ್ಟೆಗೆ ಅದ್ರ ಮೇಲೆ ನೋಡಿ ರೊಟ್ಟಿ ಇಟ್ಟಿದ್ರು, ಅದ್ರ ಮೇಲೆ ಗಿಣ್ಣ ಇಡ್ತಾ ಇದ್ದಾರೆ. ಆ್ಯಕ್ಚುಲಿ ಗಿಣ್ಣ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿಗೆ ತಿನ್ನೋಕೆ ಇನ್ನೂ ಮಸ್ತ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ, ಇದನ್ನು ನಾನೀಗ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಜೊತೆಗೆ ಇನ್ನಿಬ್ಬರು ಬೇರೆ ಕೂತಿದ್ದಾರೆ ಇಲ್ಲಿ, ಅವರು ವೇಟಿಂಗಲ್ಲಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ